ಇವತ್ತು ದೇಶದ ಮಾಜಿ ಪ್ರಧಾನಿ ದೇವೇಗೌಡರವರ ಧರ್ಮಪತ್ನಿಯವರು ನಿಧನ ಆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀನಿ? ನೋಡಿ, ಇವತ್ತು ಸನ್ಮಾನ್ಯ ದೇವೇಗೌಡರ ಮನೆಯವರು ನಿಧನರಾಗಿದ್ದಾರೆ. ಅವರ ಮನೆಯಲ್ಲಿ ಯಾರು ಕಂಡು ಹಿಡಿಯದಂತ ದುಃಖ ಆವರಿಸಿದೆ. ವಿಶೇಷವಾಗಿ ಅವರ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಅಜ್ಜಿ ಇಲ್ಲದಂತಾಗಿದೆ, ಮಕ್ಕಳಿಗೆ ತಾಯಿ ಇಲ್ಲದಂತಾಗಿದೆ, ಮತ್ತು ದೇವೇಗೌಡರಿಗೆ ಅವರ ನೆಚ್ಚಿನ ಸಂಗಾತಿಗಳು ಇಲ್ಲದಂತೆ ಆಗಿದೆ. ಇದು ತುಂಬಾ ದುಃಖದ ವಿಷಯ. ಅದರಲ್ಲೂ ದೇವೇಗೌಡರಿಗೆ ಅತಿ ದುಃಖದ ವಿಷಯ. ಯಾಕಂದ್ರೆ ಅವರು ಒಂದ್ ಕಡೆ ಆರೋಗ್ಯ ಸರಿ ಇಲ್ಲ, ಎರಡನೇದು 94 ವರ್ಷ ವಯಸ್ಸು ಅವರಿಗೆ. ಈ ವಯಸ್ಸಿನಲ್ಲಿ ಇಂಥ ದುಃಖ ಸಹಿಸುವುದು ಅಥವಾ ಸಂಭಾಳಿಸುವುದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ನಾನು ಅವರಿಗೆ ಆದ ದುಃಖದಲ್ಲಿ ಭಾಗಿಯಾಗಿದ್ದೇನೆ. ಅವರು ಸಮಯ ನಿಗದಿ ಮಾಡಿ ನನಗೆ ಕರೆದ್ರೆ ನಾನು ಹೋಗಿ ಮಾತಾಡ್ತೇನೆ. ಯಾಕಂದ್ರೆ ನಾನು ಹೋದ್ರೆ ಅಲ್ಲಿ ಯಾರ್ಯಾರು ಇರ್ತಾರೆ, ಮನದಾಳಗಳು ಮಾತನಾಡಕ್ಕಾಗಲ್ಲ. ಅವರಿಗೆ ನಾನು ಹೋದ್ರೆ ಒಂಥರ ಅವ್ರ ದುಃಖ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವರು ಸಮಾನ ಮನಸ್ಸಿನ ವ್ಯಕ್ತಿಗಳು. ನನ್ನ ವಿಚಾರಧಾರೆಗೆ ಅವರು ತುಂಬಾ ಇಷ್ಟಪಡ್ತಾರೆ. ಒಂದು ಸಲ ನಾನು ಮತ್ತು ಸೈಯದ್ ಸೈಫುಲ್ಲಾ ಸಾಹೇಬ್ ಒಂದು ತಂಡದ ಜೊತೆ ಹೋಗಿದ್ದೆವು. ಅವಾಗ ನಾನು ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ತಾ ಇದ್ರೆ ಅವ್ರು ತುಂಬಾ ಇಷ್ಟಪಟ್ಟು ಕೇಳಿದರು. ಈ ಸಮಯದಲ್ಲಿ ಅವರಿಗೆ ಯಾವತ್ತು ಯಾರಿಲ್ಲ ಯಾರೊಬ್ಬರು ಇದ್ರೆ ಅವ್ರ ದುಃಖ ಸ್ವಲ್ಪ ಕಡಿಮೆ ಆಗುತ್ತೆ. ಏಕೆಂದ್ರೆ ಈ ಸಮಯದಲ್ಲಿ ಯಾರ್ಯಾರು ಇರ್ಬೇಕು ಅವ್ರ ಜೊತೆಗೆ ಅಂತ ನಾನು ಹೇಳ್ಬೇಕಾದ್ರೆ ಅವ್ರ ಮನೆಯವರು ಇರುವುದು ಒಂದು ವಿಶೇಷ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರು ಅವ್ರ ಹತ್ತಿರ ಎಷ್ಟು ಇರ್ತಾರೋ ಅಷ್ಟು ಅವ್ರಿಗೆ ದುಃಖ ಕಡಿಮೆ ಆಗುತ್ತೆ. 1ನೇ ನಂಬರ್. 2ನೇ ನಂಬರ್, ಅವ್ರಿಗೆ ಅತಿಯಾಗಿ ಬೇಕಾದವರು ಯಾರಂದ್ರೆ CM ಇದ್ರಾಗ. ಈಗ 3ನೇದವರು ಯಾರು ಇದ್ದಾರೆ, ಅದು 1-2 ಹೆಸರು ತಗೋತ ಹೋದ್ರೆ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅವ್ರಿಗೆ ಹತ್ತಿರ ಆದವರು, ಅವ್ರ ವಿಚಾರಧಾರೆಗೆ ತಕ್ಕಂತೆ ಇರುವವರು ಪ್ರತಿನಿತ್ಯ ಒಬ್ಬರಂತೆ ಹೋಗಿ ಅವ್ರ ಜೊತೆ ಮಾತನಾಡಿದ್ರೆ ಅವ್ರ ದುಃಖ ಕಡಿಮೆ ಆಗುತ್ತೆ ಅಂತ ನಾನು ಬಯಸಿದ್ದೇನೆ. ಆದ್ರಿಂದ ಅವ್ರಿಗೆ ಬೇಕಾದವರು ಯಾರ್ಯಾರಿದ್ದಾರೆ ಅಥವಾ ಅವ್ರ ಜೊತೆ ಜೀವನದಲ್ಲಿ ಕಷ್ಟದಲ್ಲಿ ಇದ್ದವರು ಅವ್ರ ಹತ್ತಿರ ಹೋಗಿ ಮಾತನಾಡಿದ್ರೆ ಅದು ಒಳ್ಳೇದಂತ ನಾನು ಭಾವಿಸಿದ್ದೇನೆ. ಏಕೆಂದ್ರೆ ಯಾವಾಗ ಸಿದ್ದರಾಮಯ್ಯ ಅವರ ಪುತ್ರ ತೀರ್ಕೊಂಡಿದ್ರು ಅವಾಗ ಸಿದ್ದರಾಮಯ್ಯನವ್ರಿಗೆ ಆದ ದುಃಖ ಯಾರೂ ಸಂಭಾಳಿಸ್ಲಕ್ಕ ಆಗ್ತಿರ್ಲಿಲ್ಲ. ಆ ಸಮಯದಲ್ಲಿ ದೇವೇಗೌಡರು ಹೋಗಿ ಅವ್ರಿಗೆ ಒಂಥರ ಧೈರ್ಯ ತುಂಬಿದ್ರು. ಇವಾಗ ಸಿದ್ದರಾಮಯ್ಯನವ್ರು ಹೋಗಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಆದ್ರೆ ಇವಾಗ ತುಂಬುದು ಬೇರೆ, ಇದರ ನಂತರ ದಿನಗಳಲ್ಲಿ ತುಂಬುದು ಬೇರೆ. ಎಲ್ಲರೂ ತಮ್ಮ ಸಮಯ ಕೆಲಸದಲ್ಲಿ ತೊಡಗಿದ್ದಾರೆ. ಆದ್ರೂ ಸಮಯ ಸಿಕ್ಕಾಗ ಅವರಿಗೆ ಹೋಗಿ ಅವ್ರಿಗೆ ಧೈರ್ಯ ತುಂಬುವ ಅವಶ್ಯಕತೆ ಇದೆ ಎಂದು ತಿಳಿದು ನಾನು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವ್ರಿಗೆ ಒಳ್ಳೆಯದು ಮಾಡಲಿ, ಅವ್ರಿಗೆ ಸಹನ ಶಕ್ತಿ ಕೊಡಲಿ. ವಿಶೇಷವಾಗಿ ಅವರ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಶಾಂತಿ ಸಿಗಲಿ. ಧನ್ಯವಾದ.